ನಮಸ್ಕಾರ, ನೋಡ್ತಾ ಇದ್ರ ನ್ಯೂಸ್ ಫಸ್ಟ್ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಮೊದಲಿಗೆ ಈ ದಿನದ ಟಾಪ್ ಹೆಡ್ಲೈನ್ಸ್. ಮನೆಯಲ್ಲೇ ಇರಿ, ಸಾವಿರಾರು ರೂಪಾಯಿ ದುಡಿಯಿರಿ, ಹೀಗೆ ಯಾಮಾರಿಸ್ತಾನೆ ದೋಚಿದ್ರು 1000ಕ್ಕೂ ಹೆಚ್ಚು ಜನರನ್ನ. ವರ್ಷದಿಂದ ಬೆಂಗಳೂರಿಗರನ್ನ ಟಾರ್ಗೆಟ್ ಮಾಡಿದ್ದ ಸೈಬರ್ ಕಳ್ಳರು ಕೊನೆಗೂ ಅಂದರ್. ಜಮೀನು ವಿವಾದಕ್ಕೆ ಗಲಾಟೆ, ನಂತರ ಸಾವಿನಲ್ಲಿ ಅಂತ್ಯ ಕೇಸ್. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮೃತ ಪ್ರಕಾಶ್ ಪತ್ನಿ ದೂರು. ಕೊಡಿಗೆಹಳ್ಳಿ ಠಾಣೆಯಲ್ಲಿ ನಾಗರಾಜು ಸೇರಿ 4 ವಿರುದ್ಧ ಎಫ್ಐಆರ್. ಟ್ರಿಬಲ್ ರೈಡಿಂಗ್, ನೋ ಹೆಲ್ಮೆಟ್, ಒನ್ ವೇನಲ್ಲೇ ಸಂಚಾರ. ಅಬ್ಬಬ್ಬ, ನಿಯಮ ಪಾಲಿಸಿಯನ್ನು ಪೊಲೀಸರಿಂದ ಆಗ್ತಾ ಇದೆ ರೂಲ್ಸ್ ಬ್ರೇಕ್. ಜನರಿಗೆ ಅಪ್ಲೈ ಆಗೋ ನಿಯಮ ಪೊಲೀಸರಿಗೆ ಆಗಲ್ವಾ? ವಾರದ ಹಿಂದೆ ಕೆಜಿಗೆ 100, ಈಗ 100ಕ್ಕೆ ಸಿಗ್ತಾ ಇದೆ 4-5 ಕೆಜಿ. ಕೇಂದ್ರ ಸರ್ಕಾರದ ನಿಯಮದಿಂದ ಬರ್ರನೆ ಇಳಿತು ಈರುಳ್ಳಿ ರೇಟು. ಗ್ರಾಹಕರಿಗೆ ಪನ್ನೀರು, ಪಾಪ ರೈತರಿಗೆ ಕಣ್ಣೀರು. ಟಿನ್ ಫ್ಯಾಕ್ಟರಿ ರಸ್ತೆಯಲ್ಲಿ ಸಂಚರಿಸೋ ಸವಾರರು ನಿಜಕ್ಕೂ ಪಾಪ. ಹೆಚ್ಚು ವಾಹನಗಳ ಓಡಾಟದಿಂದ ಆಗ್ತಾ ಇದೆ ಅಪಘಾತಗಳ ಕೂಪ. ಇದು ನ್ಯೂಸ್ ಫಸ್ಟ್ ನ ಯಮ ಇದ್ದಾನೆ ಎಚ್ಚರ ಅಭಿಯಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.